ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದಾಚಾರ್ಯರ 37 ಗ್ರಂಥಗಳಲ್ಲಿ ತತ್ವೋದ್ಯೋತ ಎಂಬಂತಹ ಒಂದು ಗ್ರಂಥವು ಪ್ರಸಿದ್ಧವಾಗಿದೆ. ಅದನ್ನು ಸುಮಧ್ವಿಜಯದಲ್ಲಿ ಹೇಳಿದ್ದಾರೆ. ವಾದಾದಯ ಪ್ರಕರಣ ಸ್ಫುಲಿಂಗಾಹ. ಈ ಏನು ಗ್ರಂಥವನ್ನ ವಾದ ಎಂಬುದಾಗಿ ಕರೆದಿದ್ದಾರೆ. ವಾದ ಮಾಡುವಂತಹದ್ದಕ್ಕೆ ಉಪಯುಕ್ತವಾದ, ವಾದದ ಶೈಲಿಯಿಂದ ಕೂಡಿದ, ಯಾವ ತರಹ ಮಾತಾಡಿದರೆ ಯಾವ ತರಹ ವಿಕಲ್ಪವನ್ನು ಮಾಡಿ ಖಂಡನ ಮಾಡಬೇಕು ಅಂತಹ ಆ ತತ್ವೋದ್ಯೋತ ಅಗ್ನಿಯ ಕಣಗಳಂತೆ ಒಂದೊಂದು ಕೂಡ ಆ ಮಾಯಾವಾದಿಗಳ ಬೇರೆ ಅವರು ಹೇಳುವಂತಹ ವಿಷಯಗಳನ್ನು ಕೂಡ ಖಂಡನೆ ಮಾಡುತ್ತಿದೆ. ವಿಚಿತ್ರವಾದ ರೀತಿಯಲ್ಲಿ ಶ್ರೀಮದಾಚಾರ್ಯರ ವಾದದ ಮಾಡುವ ಪ್ರಕ್ರಿಯೆಗಳನ್ನ ಇಲ್ಲಿ ತೋರಿಸಿಕೊಟ್ಟು ಅದನ್ನು ಟೀಕಾಕೃತ್ಪಾದರು ವಿಸ್ತಾರವಾಗಿ ವರ್ಣನೆಯನ್ನು ಮಾಡಿಕೊಟ್ಟಿದ್ದಾರೆ. ಕೆಲವೊಂದು ವಿಷಯಗಳು ಇದರಲ್ಲಿ ಚೆನ್ನಾಗಿ ಮೊದಲು ಬರುವಂತಹ ವಿಷಯಗಳು. ಪ್ರಶ್ನಹಾನ ಯುಜ್ಯತೆ, ಭೇದದ ವಿಷಯದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ. ಅನಿರ್ವಚನೀಯನೋ ಪಾರಮಾರ್ಥಿಕ ಭೇದನೋ ಅಂತ. ಈ ಪ್ರಶ್ನೆನೇ ಕೂಡೋದಿಲ್ಲ. ಪ್ರಶ್ನೆ ಎನ್ನುವುದಿದ್ದರೆ ತಾನೇ ವಿಕಲ್ಪ, ವಿಕಲ್ಪ ಎನ್ನುವುದು ಕೂಡಬೇಕಾದರೆ ಪ್ರಶ್ನೆ ಇತ್ಯಾದಿಗಳೆಲ್ಲ ಇದೆ. ಪ್ರಶ್ನೆ ಎನ್ನುವುದೇ ಸರಿಯಲ್ಲ. ಯಾಕೆ ಅಂತಂದ್ರೆ ಭೇದದ ಅನಿರ್ವಚನೀಯ ಪಾರಮಾರ್ಥಿಕ ಭೇದದಲ್ಲಿ ಒಂದು ಭೇದ ಎನ್ನುವುದನ್ನು ಹೇಳಲಿಕ್ಕೆ ಬರೋದಿಲ್ಲ. ಹೇಗೆ ಬಾಷ್ಪಾರೋಪಿತ ಧೂಮ ಸಾಮಾನ್ಯ ಧೂಮಗಳಲ್ಲಿ ಧೂಮತ್ವ ಎನ್ನುವುದಿಲ್ಲವೋ, ಹಾಗೆ ಸತ್ಯಭೂತ ಮಿಥ್ಯಾಭೂತವಾದಂತಹ ಪದಾರ್ಥಗಳಲ್ಲಿ ಒಂದು ಧರ್ಮವನ್ನ, ಜಾತಿ ಎನ್ನುವುದನ್ನ ನಾವು ಹೇಳಲಿಕ್ಕೆ ಬರೋದಿಲ್ಲ. ಗೋವಿಷಾಣ, ನರವಿಷಾಣ ಇತ್ಯಾದಿಗಳಲ್ಲಿ ವಿಷಾಣತ್ವ ಎನ್ನುವಂತಹದ್ದನ್ನ ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿಯೂ ಕೂಡ ಒಂದು ನಾವು ಧರ್ಮವನ್ನ ಸ್ವೀಕಾರ ಮಾಡಲಿಕ್ಕೆ ಬರೋದಿಲ್ಲ. ಅನಿರ್ವಚನೀಯತ್ವ ಎನ್ನುವುದನ್ನು ಸಮರ್ಥನೆ ಮಾಡಬೇಕು. ಅನಿರ್ವಚನೀಯತ್ವ ಎನ್ನುವುದನ್ನು ಸಮರ್ಥನೆ ಮಾಡಲಿಕ್ಕೆ ಬರದೇ ಇರುವುದರಿಂದ ನಿಮಗೆ ತೊಂದರೆ ಬರ್ತದೆ ಅಂತ ಇತ್ಯಾದಿ ವಿಷಯಗಳನ್ನ ಆ ತತ್ವೋದ್ಯೋತ ಎಂಬಂತಹ ಗ್ರಂಥದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇದಕ್ಕೆ ವ್ಯಾಖ್ಯಾನಗಳು ಕೂಡ ಬಹಳವಾದದ್ದಿದೆ. ಇದರಲ್ಲಿ ಪ್ರಸಿದ್ಧವಾದದ್ದು ಜಗತ್ತಿನಲ್ಲಿ ದ್ವೈತದ್ವಿಮಣಿ ಎಂಬಂತಹ ಗ್ರಂಥ. ಆ ಗ್ರಂಥ ಇದರ ವ್ಯಾಖ್ಯಾನ ರೂಪವಾಗಿದೆ. ತತ್ವೋದ್ಯೋತಕ್ಕೆ ವ್ಯಾಖ್ಯಾನ ರೂಪವಾಗಿ ಶ್ರೀಮದಾಚಾರ್ಯರು ಹೇಳುವ ಸಿದ್ಧಾಂತ, ಟೀಕಾಕೃತ್ಪಾದರು ಹೇಳುವ ಸಿದ್ಧಾಂತ, ವ್ಯಾಸರಾಜರು ತಿಳಿಸಿಕೊಡುವಂತಹ ಸಿದ್ಧಾಂತಗಳನ್ನ ವಿಸ್ತಾರವಾಗಿ ವರ್ಣನೆಯನ್ನ ಮಾಡಿದೆ ಆ ದ್ವೈತದ್ವಿಮಣಿ ಎಂಬಂತ ಗ್ರಂಥ. ಹುಲಿಗಿ ಶ್ರೇಯಪತ್ಯಾಚಾರ್ಯರು ರಚನೆ ಮಾಡಿದ್ದಾರೆ. ಈ ಗ್ರಂಥದ ಅರ್ಥವನ್ನ ಮಾಡಿಕೊಳ್ಳಿಕ್ಕೆ ತುಂಬಾ ಕಷ್ಟವಾದದ್ದು ತತ್ವೋದ್ಯೋತ. ಅದರಕ್ಕಿಂತಲೂ ಕಷ್ಟವಾದದ್ದು ಅವರ ವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಳ್ಳೋದು. ಅಂತಹ ಆ ತರ್ಕ ಜಟಿಲವಾದಂತಹ ಗ್ರಂಥ, ಅಂತಹದ್ದು ಈ ತತ್ವೋದ್ಯೋತಕ್ಕೆ ವ್ಯಾಖ್ಯಾನವಾಗಿ ಇದೆ. ಇದರಲ್ಲಿ ಎಲ್ಲವೂ ಮಾಡಿದ್ದಾರೆ. ಜಗತ್ತನ್ನ ಸತ್ಯ ಅಂತ ಹೇಳಲಿಕ್ಕಾಗಿ ಸಮರ್ಥನೆ ಮಾಡಿದ ಶ್ರುತಿಗಳು ಇದೆ. ನಾಸದಾಸೀತ್ ನೋಸದಾಸೀತ್ ತದಾನೀಂ ಇತ್ಯಾದಿಗಳಲ್ಲಿ ಬ್ರಹ್ಮನಿಗೂ ಅನಿರ್ವಚಿತ್ವ ಬರಬೇಕಾಗ್ತದಂತೂ ಕೂಡ ಹೇಳಿಕೊಟ್ಟಿದ್ದಾರೆ. ಶೂನ್ಯವಾದಿಗಳ ಸಾಮ್ಯವನ್ನ ತೋರಿಸಿಕೊಟ್ಟಿದ್ದಾರೆ. ಬೌದ್ಧರ ವಾದಕ್ಕೂ ಮಾಯಾವಾದಿಗಳ ವಾದಕ್ಕೂ ಸಂಬಂಧವೇ ಇಲ್ಲ. ಇಬ್ಬರು ಸಾಮ್ಯ ಎನ್ನುವುದಾಗಿ, ಯಾವ ತರಹದ ಸಾಮ್ಯ ಇತ್ಯಾದಿಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅಖಂಡಾರ್ಥ ವಾದವೂ ಕೂಡ ವಿಲಕ್ಷಣವಾದ ರೀತಿಯಲ್ಲಿ ಅಖಂಡಾರ್ಥವಾದ ಇದೆ. ಪ್ರಕೃಷ್ಟ ಪ್ರಕಾಶ ಚಂದ್ರಮ ಇತ್ಯಾದಿಗಳನ್ನ ಪ್ರಶ್ನೆಯನ್ನಾಗಿ ಅವರು ಕೊಟ್ಟಾಗ ನಾವು ಅದರ ಬಗ್ಗೆ ಹೇಳಿ ಲಕ್ಷಣ ಯಾವುದು, ಲಕ್ಷ್ಯ ಯಾವುದು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ವಾಕ್ಯಗಳು ಯಾವ ತರಹ ಧರ್ಮಗಳು ಇದೆ, ಯಾವ ಲಕ್ಷಣಾರೂಪವಾದ ಧರ್ಮನೋ, ಸ್ವಾಭಾವಿಕವಾದ ಧರ್ಮನೋ, ಬ್ರಹ್ಮನಲ್ಲಿ ಯಾವ ಗುಣಗಳನ್ನು ಒಪ್ಪದೇ ಇರುವವರಿಗೆ ಯಾವ ತರಹ ಈ ವಾಕ್ಯಗಳನ್ನೆಲ್ಲ ಕೂಡಿಸ್ತಾರೆ, ಅವ್ರು ಹೇಳುವ ವಾಕ್ಯಗಳೆಲ್ಲ ಹೇಗೆ ಸರಿಯಾಗತ್ತೆ ಇತ್ಯಾದಿಗಳನ್ನ ವಿಮರ್ಶೆ ಮಾಡಿ ಅವರು ಹೇಳುವಂತಹ ವಿಷಯ ಸರಿಯಿಲ್ಲ ಅಂತ ಖಂಡನೆ ಮಾಡಿ ಎಷ್ಟೋ ಶ್ರುತಿಗಳು ಆಚಾರಂ ಬಡಂಬಿಕಾರೋ ನಾಮಧೇಯಂ ಇತ್ಯಾದಿ ಶ್ರುತಿಗಳನ್ನು ಕೂಡ ಇಲ್ಲಿ ಸಮರ್ಥನೆಯನ್ನ ಮಾಡಿ ಭೇದವನ್ನ ಸಮರ್ಥನೆ ಮಾಡಿದ್ದಾರೆ. ಜೀವ
ಈಶ್ವರನಲ್ಲಿರುವ ಭೇದಗಳನ್ನು ಸಮರ್ಥನೆ ಮಾಡಿ ಕೊಟ್ಟಿದ್ದಾರೆ. ಅಂತಹ ಗ್ರಂಥ ಏಕಜೀವವಾದವನ್ನು ನಿರಾಕರಣೆ ಮಾಡಿದ್ದಾರೆ. ಎಷ್ಟೋ ಶ್ರುತಿಗಳ ಅರ್ಥವನ್ನು ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿ ಬ್ರಹ್ಮನನ್ನೂ ನಾವು ಅನಿರ್ವಚನೀಯ ಅಂತ ಹೇಳಬಹುದು. ಅದ್ಭುತತ್ವಾದ್ ಅನಿರ್ವಾಚ್ಯಂ, ಅದ್ಭುತನಾಗಿದ್ದರಿಂದಲೇನೆ ಅವನನ್ನ ಅನಿರ್ವಾಚ್ಯ ಎನ್ನುವುದಾಗಿ ಹೇಳ್ತೇವೆ. ಅತರ್ಕ್ಯ ಅಂತ ಹೇಳ್ತೀವಿ. ಇತ್ಯಾದಿಗಳನ್ನ ಇಲ್ಲಿ ವಿಲಕ್ಷಣವಾದ ರೀತಿಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಂತಹ ಈ ತತ್ವೋದ್ಯೋತ ಎನ್ನುವ ಗ್ರಂಥ ಅದು ತುಂಬಾ ಕಷ್ಟವಾದದ್ದು. ಗುರುಗಳ ಮುಖವಾಗಿ ಅವುಗಳ ಅರ್ಥವನ್ನ, ಅವುಗಳ ಆ ವಿಶೇಷವಾದ ಶೈಲಿಯನ್ನ ನಾವು ತಿಳಿದುಕೊಂಡಾಗ ವಾದಗಳನ್ನು ಮಾಡುವುದಕ್ಕೆ ಉಪಯುಕ್ತವಾದಂತಹ ಗ್ರಂಥ ಇದು ತತ್ವೋದ್ಯೋತ ಎಂಬಂತಹ ಗ್ರಂಥ. ಭೇದವನ್ನ ಸಮರ್ಥನೆ ಮಾಡಲಿಕ್ಕೆ ಹೊರಟಂತಹ ಗ್ರಂಥ. ಭೇದವನ್ನ ಸರಿಯಾದ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡಿ ನಮಗೆ ಕೊಟ್ಟಂತಹ ಆ ಗ್ರಂಥ. ಅಂತಹ ಗ್ರಂಥ ವಿಲಕ್ಷಣವಾದ ಆ ವಿಷಯಗಳನ್ನ, ಆಮೇಲೆ ಉಪಾಧಿ ಮುಖಾಂತರವಾಗಿ ಹಸ್ತಪಾದಾದ್ಯುಪಾಧಿ ಭೇದಗಳಿಂದ ಏಕತ್ವ ಅನುಭವ ಇತ್ಯಾದಿಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಯದಾ ಪಶ್ಯತೆ ರೂಪವರ್ಣಂ ಇತ್ಯಾದಿ ಶ್ರುತಿಗಳನ್ನ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ವಿರುದ್ಧವತ್ ಪ್ರತೀಯಂತೆ ಆಗಮ ಯತ್ರ ವೈ ಮಿತಃ ತತ್ರ ದೃಷ್ಟಾಂತುಸಾರೇಣ ತೇಷಾಮರ್ಥೋನ್ನು ವೀಕ್ಷತೆ ಇತ್ಯಾದಿ ಬ್ರಹ್ಮಪುರಾಣದ ವಚನವನ್ನು ಕೂಡ ಕೊಟ್ಟು ಇಲ್ಲಿ ಕೆಲವೊಂದು ಭೇದಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಅದಾದ ಮೇಲೆ ಶ್ರುತಿಗಳ ಭೇದವನ್ನ, ಏಕಜೀವವಾದವನ್ನ ತಿಳಿಸಿಕೊಟ್ಟಿದ್ದಾರೆ. ಶ್ರುತಿಗಳು ಭೇದವು ಇಲ್ಲಿ ತಿಳಿಸಿಕೊಡ್ತಿದೆ ಅಂತ ಹೇಳಿದ್ದಾರೆ. ಅಚ ಏಕಜೀವವಾದ ಅಜ್ಞಾನ ಕಲ್ಪಿತಾ ಸಮಸ್ತಾ ಇತ್ಯತ್ರ ಕಿಂಚಿನ್ಮಾಣಂ ಹೀಗೆ ಹೇಳಿಕಟ್ಟಿದ್ದಾರೆ. ಪರೋ ಮಾತ್ರಯ ತನ್ವಾ ವೃದಾನ ನತೇ ಮಹಿತ್ವಂ ಅಣ್ವಷ್ಣುವಂತಿ ಇತ್ಯಾದಿ ಆ ಭಗವಂತನ ಮಹಿಮೆಗಳನ್ನ, ಅವುಗಳನ್ನು ಕೂಡ ತಿಳಿಸಿಕೊಡ್ತಾರೆ. ಇಂತಹ ಸಮಯದಲ್ಲಿ ಕೊನೆಗೆ ಸತ್ಯ ಚಿಚ್ಚೇತ್ಯ ಪದಗೆ ಮುಕ್ತ ಮುಕ್ತೋತ್ತಮಾಯತೆ ನಮೋ ನಾರಾಯಣಾರ್ಯಾರ್ಯ ವೃಂದ ವಂದಿತ ಪದ್ವಯ ಅಂತ ಹೀಗೆ ಆ ತತ್ವೋದ್ಯೋತದ ವಿಷಯವನ್ನ ಮುಗಿಸ್ತಾರೆ. ಅಂತಹ ಅಸದೃಶವಾದ ವಿಲಕ್ಷಣವಾದ ವಾದ ಕೋಟಿಕ್ರಮಣದಲ್ಲಿ ಇರುವಂತಹ ಈ ಗ್ರಂಥ, ಇಂತಹ ಗ್ರಂಥವನ್ನ ಶ್ರೀಮದಾಚಾರ್ಯ ರಚನೆ ಮಾಡಿಕೊಟ್ಟು ಭಗವಂತನ ತತ್ವಗಳನ್ನ, ಭಗವದ್ವಿಷಯಕವಾದಂತಹ ಆ ಏನು ಭೇದ, ಸತ್ಯತ್ವ, ವೇದಗಳಲ್ಲಿ ಮತ್ತು ಜಗತ್ತಿನಲ್ಲಿ ಇರುವ ಸತ್ಯತ್ವವನ್ನ, ಎಲ್ಲ ಪದಾರ್ಥಗಳು ಸತ್ಯ ಇತ್ಯಾದಿಗಳನ್ನ ಸಮರ್ಥನೆ ಮಾಡಿ ಆ ತತ್ವೋದ್ಯೋತ ಎಂಬಂತಹ ಗ್ರಂಥವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅಂತಹ ಗ್ರಂಥ ಗುರುಗಳ ಅನುಗ್ರಹದಿಂದ ಅಧ್ಯಯನವನ್ನ ಮಾಡುವ ಸಾಮರ್ಥ್ಯವನ್ನ, ಶಕ್ತಿಯನ್ನ ನಮಗೆಲ್ಲರಿಗೂ ಕೂಡ ಕೊಡಲಿ ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.